his plans, but he surrendered his life to the will of God. ಯೇಸು ತನ್ನ ಆಲೋಚನೆಯಂತೆ ತನ್ನ ಇಷ್ಟದಂತೆ ಆತನು ಜೀವಿಸದೆ ಪರಿಪೂರ್ಣವಾಗಿ ದೇವರ ಚಿತ್ತಕ್ಕೆ ತನ್ನನ್ನೇ ಸಮರ್ಪಿಸಿದನು. ಉಮ್ಮಡಿಯ ರಾಜ್ಯ ಬರುವುದಾಗ, ನಿನ್ನ ರಾಜ್ಯ ಬರಲಿ, ಉಮ್ಮಡಿಯ ಚಿತ್ತ ನೆರವೇರುವುದಾಗ, ನಿನ್ನ ಚಿತ್ತ ನೆರವೇರಲಿ. When at the point of death, ಮರಣದ ಸಮಯದಲ್ಲಿ ಕೂಡ he prayed, Lord, if it is your will. ಆತನು ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ಅಪ್ಪ ತಂದೆಯೇ ನಿನ್ನ ಚಿತ್ತವಾದರೆ. I prophesy, ನಾನು ಪ್ರವಾದಿಸ್ತೇನೆ, ದೇವ ಚಿತ್ತವಿಲ್ಲದ ಎಂದ வாழ்க்கையிலும் நீங்க முன்னேற முடியாது. ದೇವರ ಚಿತ್ತವಿಲ್ಲದೆ ಇರುವ ಯಾವ ಕಾರ್ಯದಲ್ಲೂ ನೀವು ಮುಂದೆ ಹೋಗ್ಲಿಕ್ಕೆ ಸಾಧ್ಯವೇ ಇಲ್ಲ. நீங்க முன்னேற முடியாது. ನೀವು ನಿಮ್ಮ ಜೀವಿತದಲ್ಲಿ ಸಫಲತೆಯನ್ನು ಕಾಣಲಿಕ್ಕೆ ಸಾಧ್ಯವೇ ಇಲ್ಲ. ಆಮೆನ್ சொல்றீங்க. ಎಷ್ಟು ಜನ ಆಮೆನ್ ಅಂತೀರಾ? Pray till you die, but God never answers to your prayer unless and until it is the voice of God to you. ನೀವು ಪ್ರಾರ್ಥನೆ ಮಾಡ್ತಾ 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 ಇದ್ರೂ ಕೂಡ ಜೀವಮಾನವೆಲ್ಲ ಸಫಲತೆಯನ್ನು ಕಾಣಲ್ಲ, ದೇವರ ಸ್ವರಕ್ಕೆ ವಿಧೇಯರಾಗದ ಹೊರತು. You can fast and fast and fast till you die without food, but I tell you, God never changes his heart. God wants to change your heart according to his will. ನೀವು ಉಪವಾಸ ಮಾಡ್ತಾ ಮಾಡ್ತಾ ಜೀವಮಾನವೆಲ್ಲ ಬದುಕಿರೋವರೆಗೂ ಉಪವಾಸ ಮಾಡ್ತಾನೆ ಇರಬಹುದು, ಆದರೆ ದೇವರು ಬದಲಾಗೋದಿಲ್ಲ. ನೀವು ಉಪವಾಸದಿಂದ ನಿಮ್ಮ ಜೀವನನ ದೇವರು ಬದಲಾಯಿಸೋದಕ್ಕೆ ಬಯಸ್ತಾನೆ. ಆಮೆನ್. ದೇವರು ಬದಲಾಗಲ್ಲ, ನಿಮ್ಮನ್ನು ದೇವರು ಬದಲಾಯಿಸಲಿಕ್ಕೆ ಬಯಸ್ತಾರೆ. ಆಮೆನ್ சொல்றீங்க. ಎಷ್ಟು ಜನ ಆಮೆನ್ ಅಂತೀರಾ? Don't try to cheat God. ದೇವರನ್ನ ವಂಚಿಸಲಿಕ್ಕೆ ನೋಡಬೇಡಿ. ಆಮೆನ್. ದೇವರು ಏಮಾರ ಮಾಟಾರೆ. ದೇವರನ್ನ ಏಮಾರಿಸಲಿಕ್ಕೆ ಸಾಧ್ಯವಿಲ್ಲ. ಹalleluya. ಹalleluya. ನಾನು ಹೇಳೋದು ಅರ್ಥವಾಗ್ತದಾ? ಹalleluya. ಹalleluya. ಏಮಾರ ಮಾಟಾರೆ. ದೇವರನ್ನ ಏಮಾರಿಸಲಿಕ್ಕೆ ಸಾಧ್ಯವಿಲ್ಲ. ಮನುಷ್ಯನಲ್ಲ. ಆತನು ಮನುಷ್ಯನಲ್ಲ. ಏಮಾರ ಮನುಷ್ಯನಲ್ಲ. ಆತನು ಏಮಾರಿಸಲ್ಪಡಲಿಕ್ಕೆ ಮನುಷ್ಯನಲ್ಲ. Jacob was able to cheat Isaac, but he couldn't cheat God. ಯಾಕೋಬನು ಈಸಾಕನಿಗೆ ಮೋಸ ಮಾಡ್ಲಿಕ್ಕೆ ಆಯ್ತು, ಆದ್ರೆ ದೇವರಿಗೆ ಮೋಸ ಮಾಡ್ಲಿಕ್ಕೆ ಆಗ್ಲಿಲ್ಲ. ಎಷ್ಟು ಜನ ಆಮೆನ್ ಅಂತೀರಾ? ಯಾಕೋಬ ಪೈ ಆಮೆನ್ ಈಸಾಕಕ್ಕೆ வந்துட்டு ಏಮಾತಿ ಬಿಟ್ಟ. ಈಸಾಕನನ್ನ ಹೋಗಿ ಏಮಾರಿಸ್ದ. ಬೈಬಲ್ says, ಸತ್ಯವೇದ ಹೇಳ್ತದೆ, ದೇವರು ಯಾಕೋಬನ ಬಂದು ಇಸ್ರಾಯೇಲ್ ಆಗಿ ಬದಲಾಯಿಸಿದ. ದೇವರು ಯಾಕೋಬನ ಇಸ್ರಾಯೇಲ್ ಆಗಿ ಬದಲಾಯಿಸಿದ. ಎவ்வளவு பேர் கேட்டிருக்கீங்க? ನಾನು ಹೇಳೋದು ಎಷ್ಟು ಜನಕ್ಕೆ ಅರ್ಥವಾಗ್ತಾ ಇದೆ? ಹalleluya. ನೀವು ನನ್ನೊಂದಿಗೆ ಇದ್ದೀರಾ? ಈಸಾಕನ ಬದಲಾಯಿಸಬಹುದು, ಆದ್ರೆ ನಿನ್ನನ್ನ ಬದಲಾಯಿಸೋದು ದೇವರು ಮಾತ್ರನೇ. ಈಸಾಕನ್ನ ನೀನು ಏಮಾರಿಸಬಹುದು, ಆದ್ರೆ ನಿನ್ನನ್ನು ಬದಲಾಯಿಸೋದು ದೇವರು ಮಾತ್ರವೇ. ಎಷ್ಟು ಜನ ಆಮೆನ್ ಅಂತೀರಾ? ಎಷ್ಟು ಜನ ಆಮೆನ್ ಅಂತೀರಾ? As a prophet of God, I tell you, ಈ ಮುಂಜಾನೆ ಸಮಯದಲ್ಲಿ ದೇವ ಪ್ರವಾದಿಯಾಗಿ ನಾನು ಹೇಳ್ತೇನೆ, ಇಲ್ದಿರಂತ ಕಾರ್ಯನ ತಳ್ತಾ 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 ಜೀವನನ ನಷ್ಟ ಮಾಡ್ಕೋಬೇಡ್ರಿ. ದೇವರ ಸ್ವರ ಏನಂತ ಕೇಳ್ಬಿಟ್ಟು ಅದನ್ನ ನಡೀರಿ, ಆಶೀರ್ವದಿಸಲ್ಪಡ್ತೀರಾ. ಆಮೆನ್. ದೇವರ ಸ್ವರವನ್ನ ಕೇಳಿ ಅದರಂತೆ ಜೀವಿಸಲಿಕ್ಕೆ ನಿಮ್ಮನ್ನೇ ಒಪ್ಪಿಸಿಕೊಡಿ, ಆಶೀರ್ವದಿಸಲ್ಪಡ್ತೀರಾ. Hallelujah. Children of God, ದೇವ ಮಕ್ಕಳೇ, there is no other option for you than to obey God. ದೇವರಿಗೆ ವಿಧೇಯರಾಗದ ಹೊರತು ಬೇರೆ ಆಯ್ಕೆಯೇ ನಿಮಗಿಲ್ಲ. You have no other option than to obey God. ದೇವರಿಗೆ ವಿಧೇಯವಾಗುವುದನ್ನು ಬಿಟ್ಟು ಬೇರೆ ಆಯ್ಕೆಯೇ ನಿಮಗಿಲ್ಲ. There are some people here. ಇಲ್ಲಿ ಕೆಲವರು ಇದ್ದೀರಾ. Amen. I prophesy. ನಾ ಪ್ರವಾದಿಸ್ತೇನೆ. God is warning you. ದೇವರು ನಿಮ್ಮನ್ನು ಎಚ್ಚರಿಸ್ತಾ ಇದ್ದಾರೆ. You think that everything will work well in whatever decision I make. ನಾನು ತೆಗೆದುಕೊಳ್ಳುವ ನಿರ್ಧಾರದಲ್ಲೇ ಎಲ್ಲವೂ ಸರಿಯಾಗಿರ್ತದೆ ಅಂತ ನೀವು ನೆನೆಸುವುದಾದ್ರೆ, I tell you, ನಾನು ನಿಮಗೆ ಹೇಳ್ತೇನೆ, everything seems to be good at the beginning. ಎಲ್ಲವೂ ಆರಂಭದಲ್ಲಿ ಒಳ್ಳೆಯದಾಗಿಯೇ ಕಾಣಿಸ್ತದೆ. But I tell you, ಆದ್ರೆ ನಾನು ನಿಮಗೆ ಹೇಳ್ತೇನೆ, you will destroy yourself. ನಿಮ್ಮನ್ನೇ ನೀವು ನಾಶಪಡಿಸಿಕೊಳ್ತೀರಾ. You are going to destroy yourself. ನಿಮ್ಮನ್ನೇ ನೀವು ನಾಶಪಡಿಸಿಕೊಳ್ತೀರಾ. Hallelujah. When God speaks to you, ದೇವರು ನಿಮ್ಮೊಂದಿಗೆ ಮಾತನಾಡುವಾಗ, He wants to speak to your life. ಆತ ನಿಮ್ಮ ಜೀವಿತಕ್ಕೆ ಮಾತನಾಡ್ತಾರೆ. When God speaks to you, ದೇವರು ನಿಮ್ಮೊಂದಿಗೆ ಮಾತನಾಡುವಾಗ, He wants to speak with you continually all through your life. ಆತ ನಿಮ್ಮ ಜೀವಮಾನವೆಲ್ಲ ಎಡೆಬಿಡದೆ ಮಾತನಾಡ್ಲಿಕ್ಕೆ ಬಯಸ್ತಾರೆ. ವಚನ ಕೇಳ್ಕರದೋಡು ನಿಲ್ತಿರಾದೀங்க. ಇಲ್ಲಿ ವಾಕ್ಯ ಕೇಳುವುದರೊಂದಿಗೆ ನಿಲ್ಲಿಸ್ಬಿಡ್ಬೇಡಿ. Amen. You need to take this as a starter for something. ನೀವು ಯಾವುದೋ ಒಂದಕ್ಕೆ ಇದನ್ನು ಆರಂಭವಾಗಿ ತೆಗೆದುಕೊಳ್ಬೇಕು. You need to go home, open the Bible and start meditating on what God spoke to us through the scriptures. ಮನೆಗೆ ಹೋದ ನಂತರವೂ ಕೂಡ ಈ ವಾಕ್ಯ ಭಾಗವನ್ನು ತೆಗೆದು ದೇವರು ಏನನ್ನ ಮಾತನಾಡಲಿಕ್ಕೆ ಬಯಸ್ತಾರೆ ಅದನ್ನು ಧ್ಯಾನಿಸ್ರಿ. Amen. I tell you, ನಾನು ನಿಮಗೆ ಹೇಳ್ತೇನೆ, many times after preaching here, ಅನೇಕ ಬಾರಿ ಇಲ್ಲಿ ಪ್ರಸಂಗ ಮಾಡಿದ ನಂತರ, Amen, I go home and open the Bible to the same passage where I preach. ನಾನು ಏನನ್ನ ಪ್ರಸಂಗ ಮಾಡಿರ್ತೇನೋ ಅದೇ ಒಂದು ಭಾಗವನ್ನ ನಾನು ಮನೆಗೆ ಹೋಗಿ ತೆರೆದು ನೋಡಿದಾಗ, Amen, I tell you, ನಾನು ನಿಮಗೆ ಹೇಳ್ತೇನೆ, Amen, God continues to speak to me.
ದೇವರು ಎಡೆಬಿಡದೆ ನನ್ನೊಂದಿಗೆ ಮಾತನಾಡ್ಲಿಕ್ಕೆ But ಆರಂಭಿಸ್ತಾರೆ. when coming to this amen place, amen, from my house, ಮನೆಯಿಂದ ನಾನು ಈ ಸ್ಥಳಕ್ಕೆ ಬರುವವರೆಗೂ நான் நினைக்கிறேன் இவ்வளவுதான் ஆண்டவர் பேச போறாரு. ನಾನ್ ನೆನೆಸ್ತೇನೆ ದೇವರು ಇಷ್ಟೇ ಮಾತನಾಡೋದು ಅಂತ. But ಆದ್ರೆ when I go home, ನಾನು ಮನೆಗೆ ಹೋದ the Spirit of the ನಂತರ Lord continues to speak to me. ಪವಿತ್ರ ಆತ್ಮ ದೇವರು ಎಡೆಬಿಡದೆ ನನ್ನೊಂದಿಗೆ ಮಾತನಾಡ್ತಾ அப்ப நான் ಇರ್ತಾರೆ. சொல்றேன் ஆண்டவருக்கு, ಆಗ ನಾನು ದೇವರಿಗೆ ஐயோ ಹೇಳ್ತೇನೆ, ஆண்டவரே இதெல்லாம் நான் சொல்லிருக்கலாமே. ಅಯ್ಯೋ ದೇವರೇ ಇದೆಲ್ಲ ನಾನು ಹೇಳಿರ್ಬೋದಿತ್ತಲ್ಲ. ಆಗ ದೇವರು ಹೇಳ್ತಾರೆ, எல்லாமே சொல்லணும்னு இல்ல, சிலதுங்க உனக்கும் நான் பேசுறேன். ಎಲ್ಲದನ್ನ ಹೇಳ್ಬೇಕು ಅನ್ನೋದಿಲ್ಲ, ನಿನಗೂ ಕೂಡ ನಾನು ಕೆಲವು ವಿಷಯಗಳು ಮಾತನಾಡ್ತೇನೆ. ನಾನು ನಿಮಗೆ ಹೇಳ್ತೇನೆ, When God speaks to us, ದೇವರು ನಮ್ಮೊಂದಿಗೆ we ಮಾತನಾಡುವಾಗ shouldn't choose it. ನಾವು ಅದನ್ನ ಆರಿಸಿಕೊಳ್ಬಾರ್ದು. You shouldn't say ಇದು ನನ್ಗೆ ಇದು ಇವ್ರಿಗೆ. ನಾನು ಕೆಲವೊಂದನ್ನು ತಕೊಂಡು ಇದು ನನಗೆ, ಬೇರೆದೆಲ್ಲ ಅವರಿಗೆ ಅಂತ ಹೇಳ್ಬಾರ್ದು. ಸಮೃದ್ಧಿಯಾಗಿರ್ತೀಯ, ಇದು ನನ್ಗೆ. ಸಮೃದ್ಧಿಯಾಗಿ ನೀನ್ ಇರ್ತೀಯ ಅಂದ್ರೆ ಅದು ನನ್ಗೆ. Amen. ದೇವರು ಬೈದ್ರೆ ಅದು ಅವ್ರಿಗೆ. ದೇವರು ಬೈದ್ರೆ ಅದು ಅವ್ರಿಗೆ. No, 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 no. ಇಲ್ಲ ಇಲ್ಲ ಇಲ್ಲ. Amen. The Bible says, ಸತ್ಯವೇದ ಹೇಳ್ತದೆ, ದೇವರು ಯಾರನ್ನ ತುಂಬಾ ಪ್ರೀತಿಸ್ತಾರೋ ಅವ್ರನ್ನೇ ದೇವರು ತಿದ್ದುತ್ತಾನೆ. ಯಾರನ್ನ ದೇವರು ತುಂಬಾ ಪ್ರೀತಿಸ್ತಾರೋ ಅವರನ್ನೇ ದೇವರು ತಿದ್ದುತ್ತಾನೆ. ಎவ்வளவு பேர் ಆಮೆನ್ சொல்றீங்க? ಎಷ್ಟು ಜನ ಆಮೆನ್ I ಅಂತೀರಾ? tell you, more than you receive blessing words, ನೀವು ಆಶೀರ್ವಾದ ಮಾತುಗಳನ್ನು ಹೊಂದಿಕೊಳ್ಳೋದಕ್ಕಿಂತ ಹೆಚ್ಚಾಗಿ if you receive correction words, ನಿಮ್ಮ ಜೀವ ಸರಿಪಡಿಸುವಂತ ತಿದ್ದುಪಡಿಸುವಂತ ಮಾತುಗಳನ್ನು you ನೀವು will ಕೇಳುವುದಾದರೆ be in heaven one day. ನೀವು ಒಂದಿನ ಪರಲೋಕದಲ್ಲಿ ಇರ್ತೀರಾ. ಎவ்வளவு பேர் ಆಮೆನ್ சொல்றீங்க? ಎಷ್ಟು ಜನ ಆಮೆನ್ ಅಂತೀರಾ? Hallelujah.